ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆನೇ ರಂಗೋಲಿನ ಬಿಡ್ತಾ ಇದ್ದೀನಿ. ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಬಿಡೋದಕ್ಕೆ ಬರೋದಿಲ್ಲ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಯಾವುದೇ ಥರ ಯೋಗ, ಎಕ್ಸಸೈಸ್, ಮೆಡಿಟೇಷನ್ಸ್ ಏನೂ ಮಾಡೋದಿಲ್ಲ. ಡೈರೆಕ್ಟ್ ವಾರ್ಮ್ ವಾಟರ್ನ ಕುಡಿದು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ನಾನು ಪೂಜೆ ಮಾಡ್ತೀನಿ. ಫ್ರೈಡೇ ನಾನು ವಾರಕ್ಕೆ ಒಂದು ಸತಿ ಬ್ರೇಕ್ ಅಂತ ತೊಗೊಂಡ್ರೆ ಫ್ರೈಡೇನೇ ತೊಗೊಳ್ಳೋದು. ಈಗ ಮೊದಲು ನಾನು ಬಾಗಿಲೆಲ್ಲ ಸಾರಿಸ್ಬಿಟ್ಟು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾನು ಮೊದಲು ವಾರ್ಮ್ ವಾಟರ್ನ ಕುಡಿಯೋಣ ಅಂತ ಹೇಳಿ ನೀರನ್ನ ಇಟ್ಕೊತಾ ಇದ್ದೀನಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನಾನು ದಾಲ್ ಕಿಚಡಿನ ಮಾಡ್ತಾಯಿದ್ದೀನಿ. ದಾಲ್ ಕಿಚಡಿನ ನಾವು ಬೇರೆ ಬೇರೆ ವಿಧಾನದಲ್ಲೂ ಕೂಡ ಮಾಡ್ಬೋದು. ಅಂದರೆ ತರಕಾರಿ ಹಾಕಿ ಮಾಡ್ಬೋದು, ಸೀಸನ್ ಕಾಳುಗಳು ಏನಿರುತ್ತೆ ಅದನ್ನು ಕೂಡ ಬಳಸ್ಕೊಂಡು ಮಾಡ್ಬೋದು. ಇವತ್ತು ನಾನು ಅವರೇ ಬೇಳೆನ ಹಾಕಿ ಮಾಡ್ತಾಯಿದ್ದೀನಿ. ಆ ಕಾರಣಕ್ಕೆ ತೊಗರಿಬೇಳೆ, ಮೈಸೂರು ಬೇಳೆ ಹಾಗೆಯೇ ಹೆಸರು ಬೇಳೆನ ನಾನು ತೋರಿಸಿದ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಹಾಕಿ ನೀಟಾಗಿ ವಾಶ್ ಮಾಡಿ ನೆನೆಹಾಕಿದ್ದೀನಿ. ಯಾಕಂದರೆ ನಾನು ವಾರ್ಮ್ ವಾಟರ್ ಕುಡಿದು ಬರುವಾಗ ಅಟ್ಲೀಸ್ಟ್ ಅದು ಒಂದು ಸ್ವಲ್ಪ ನೆಂದಿರುತ್ತೆ ಅಂತ ಹೇಳಿ ಡ್ರೈನ ಡೈರೆಕ್ಟ್ ನಾವು ಬೇಯಿಸೋಕ್ಕೆ ಹಾಕಬಾರ್ದು. ರಾತ್ರಿನೇ ನಾನು ಅವರೇ ಬೇಳೆ ಸಾರು ಹಾಗೆ ಅವರೇ ಬೇಳೆ ದಾಲ್ ಕಿಚಡಿನ ಮಾಡೋಣ ಅಂತ ಹೇಳಿ ಎರಡಕ್ಕೂ ಆಗೋ ಹಾಗೆ ನಾನು ನೆನೆಹಾಕಿದ್ದೆ. ಇವಾಗ ರಾತ್ರಿನೇ ನೆನೆಹಾಕಿರೋದ್ರಿಂದ ಆ ನೀರನ್ನ ಒಂದ್ಸತಿ ಚೆಲ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ನಾನು ದಾಲ್ ಕಿಚಡಿಗೆ ಬೀನ್ಸ್ನ ಹಾಕೋಣ ಸ್ವಲ್ಪ ಅಂತ ಅಂದ್ಕೊಂಡೆ, ಬಟ್ ಆದರೆ ಅವರೇ ಬೇಳೆನೇ ಕರೆಕ್ಟ್ ಆಗಿಬಿಡುತ್ತೆ, ಜಾಸ್ತಿ ಆಗುತ್ತೆ ಎಲ್ಲ ಹಾಕಿದ್ರೆ ಅಂತ ಹೇಳಿ. ಮತ್ತು ನಾನು ಬೀನ್ಸ್ ಪಲ್ಯಕ್ಕೂ ಕೂಡ ಎತ್ತಿಟ್ಕೊಂಡಿದ್ದೆ. ಎಲ್ಲದನ್ನು ಕೂಡ ಬೀನ್ಸ್ ಪಲ್ಯಕ್ಕೇ ಸ್ಟೀಮಲ್ಲಿ ಬೇಯಿಸಿ ಮಾಡೋಣ ಅಂತ ಹೇಳಿ ಸ್ಟೀಮರ್ ಥರ ಇರುತ್ತಲ್ವ ಅದಕ್ಕೇ ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಏನೆಲ್ಲ ಮಾಡ್ತೀನಿ ರೆಸಿಪೀಸ್ ಅಥವಾ ಅಡುಗೆ ಅಂತ ಇರುತ್ತೆ ಅದಕ್ಕೆಲ್ಲ ತಕ್ಕಂತೆ ಏನೆಲ್ಲ ಬೇಕು ಒಂದೇ ಸತಿ ಎತ್ತಿಟ್ಕೊಂಡು ಅದನ್ನೆಲ್ಲದೂ ಕೂಡ ಅದರ ತಕ್ಕಂತೆ ಏನೆಲ್ಲ ಬೇಕು ಹೆಚ್ಚಿಟ್ಕೊತೀನಿ. ಇಲ್ಲಿ ಟೊಮ್ಯಾಟೊ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಗೆ ಬೀನ್ಸ್ ಇಷ್ಟು ಕೂಡ ಬೇಕಾಗಿತ್ತು. ಸೊ ಇದನ್ನೆಲ್ಲ ಒಂದೇ ಸತಿ ನೀಟಾಗಿ ಕೂತ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನೆನೆಹಾಕಿರೋಂಥ ಬೇಳೆಗೆ ಮತ್ತೆ ಅದೇ ಕಪ್ ಅಳತೆಯಲ್ಲಿ ಮುಕ್ಕಾಲು ಭಾಗ ಸಾಮೆನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲದೂ ಸೇರಿದ್ರೆ ಒಂದು 2 ಕಪ್ಪಷ್ಟು ಆಗುತ್ತೆ. ಸೊ ಅದಕ್ಕೆ ನಾನು ಒಂದು ದೊಡ್ಡ ಕಪ್ಪಲ್ಲಿ ರ್ಯಾಂಡಮ್ ಆಗಿ ಹಾಕ್ತಾಯಿದ್ದೀನಿ ನೀರನ್ನ. ಏನಕ್ಕಂದರೆ ಈ ದಾಲ್ ಕಿಚಡಿ ಸ್ವಲ್ಪ ತೆಳು ಇದ್ರೂ ಕೂಡ ಏನು ತೊಂದರೆ ಇಲ್ಲ. ಆ ಕಾರಣಕ್ಕೆ ಈ ಕುಕ್ಕರ್ನ ರೆಡಿ ಮಾಡಿಬಿಟ್ಟು ನಾನು ಕೊನೆ ಒಂದು ಸ್ಟವ್ ಬರ್ನರಲ್ಲಿ ಇಡ್ತಾಯಿದ್ದೀನಿ. ಈ ಕಡೆ ನಾನು ಸಾರಿಗೂ ಕೂಡ ಒಗ್ಗರಣೆ ಮಾಡಿಕೊಂಡು ಸಾರು ಬೇಯಿಸೋದಕ್ಕೂ ಕೂಡ ಇಟ್ಕೊಂಡ್ರೆ ನನಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಇನ್ನು ಮಜ್ಜಿಗೆ ಮಸಾಲಾನ ಕೂಡ ರುಬ್ಬಿಟ್ಕೋಬೇಕಾಗಿತ್ತು. ರಾತ್ರಿನೇ ನಾನು ಸ್ವಲ್ಪ ಅಜ್ವಾನ, ಜೀರಿಗೆ ಹಾಗೆಯೇ ಜೀರಿಗೆ ಥರ ಇನ್ನೊಂದು ಓಂ ಕಾಳು ಬರುತ್ತಲ್ಲ ಇಷ್ಟನ್ನು ಕೂಡ ಸಮಭಾಗದಲ್ಲಿ ಹುರಿದು ಇಟ್ಕೊಂಡಿದ್ದೆ. ಚಿಕ್ಕ ಒಂದು ಬಾಟಲಲ್ಲಿ ನಾನು ಇದನ್ನು ಫೈನ್ ಪೌಡರ್ ಆಗಿ ಮಾಡಿಕೊಂಡು ಇಟ್ಕೊಂಡ್ರೆ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆಯೇ ಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ರಾತ್ರಿನೇ ಹುರಿದು ಇಟ್ಕೊಂಡಿದ್ದೆ. ಇವಾಗ ನಾನು ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಮಡಿಕೆಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಸಾಸಿವೆನೂ ಹಾಕಿಬಿಟ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ. ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಸಾರಿಗೆ ಎಷ್ಟು ಒಗ್ಗರಣೆಗೆ ಹಾಕ್ತೀವಿ ಅಷ್ಟು ಟೇಸ್ಟ್ ಕೊಡುತ್ತೆ. ಅದು ಅವರೇ ಬೇಳೆ ಸಾರು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಸೀಸನ್ ಅಲ್ದಿದ್ರೂ ಕೂಡ ಒಣ ಕಾಳನ್ನ ನೆನೆಹಾಕಿ ಮಾಡ್ತಾ ಇರೋದ್ರಿಂದ ನೀಟಾಗಿ ನಾವು ಮಾಡಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಈರುಳ್ಳಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಬರಬೇಕು. ನಾವು ಮಡಿಕೆಯಲ್ಲಿ ಬೇಯಿಸೋದ್ರಿಂದ ಇದು ಬ್ರೌನಿಷ್ ಅಂತ ಕಲರ್ ಬರಲ್ಲ, ಬಟ್ ಬೆಂದಾಗ ಒಂಥರ ಸಾಫ್ಟ್ನೆಸ್ ಬರುತ್ತೆ. ಅದು ಕಲರ್ ಚೇಂಜ್ ಆಗುತ್ತೆ, ಬಟ್ ಆದರೆ ಬೇರೆ ಪಾತ್ರೆಯಲ್ಲಿ ಕಲರ್ ಚೇಂಜ್ ಆಗೋಗೆ ಆಗಲ್ಲ. ಇದರಲ್ಲಿ ಒಂಥರ ಸಾಫ್ಟ್ನೆಸ್ ಆಗಿ ಈರುಳ್ಳಿ ಬೆಂದಿರುತ್ತೆ. ಇವಾಗ ನಾನು ನೆನೆಸಿಟ್ಕೊಂಡಿರೋ ಅವರೇ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾರಿಗೆ ಹಾಗೆ ಸ್ವಲ್ಪ ತಿಂಡಿಗೆ ಅಂತ ನೆನೆಹಾಕಿರೋದ್ರಿಂದ ತಿಂಡಿಗೆ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇವಾಗ ಈ ಕಾಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಉರಿಬೇಕು. ನಾವು ಹಾಗೆ ಒಂದೇ ಕಡೆ ಇಟ್ಕೊಂಡು ಕೈಯಾಡಲಿಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಸ್ವಲ್ಪ ಬೆಂದಿರುತ್ತೆ. ಅದಕ್ಕೆ ನಾವು ಪದೇ ಪದೇ ನೀಟಾಗಿ ಕೈಯಾಡಬೇಕು. ಕೈಯಾಡ್ತಾನೆ ಇದ್ದರೆ ಹಸಿ ಸ್ಮೆಲ್ ಬೇಗನೆ ಹೋಗುತ್ತೆ, ಹಾಗೆ ಒಳ್ಳೆ ಟೇಸ್ಟು ಕೂಡ ಕೊಡುತ್ತೆ. ಈಗ ನಾನು ಕೈಯಾಡಿದಾದಮೇಲೆ ಲಿಡ್ಡನ್ನ ಮುಚ್ಚುತ್ತೀನಿ. ಮತ್ತೆ ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಲಿಡ್ಡನ್ನ ತೆಗೆದು ನೀಟಾಗಿ ಕೈಯಾಡ್ತಿರಬೇಕು. ನಾವು ಕೈಯಾಡೋ ಸಮಯ ಬಂದಾಗ ಅಥವಾ ಸ್ವಲ್ಪ ಜಾಸ್ತಿ ಒಂದೇ ಕಡೆ ಕಾವು ಹೋಗ್ತಿದೆ ಅಂದರೆ ನಮಗೆ ಮಡಿಕೆಲಾಗಿರಲಿ ಬೇರೆ ಪಾತ್ರೆಲಾಗಿರಲಿ ಆ ಸೌಂಡಲ್ಲಿ ಒಂದೊಂದು ಸತಿ ಗೊತ್ತಾಗುತ್ತೆ. ಇವಾಗ ನಾನು ನೀಟಾಗಿ ಇದನ್ನು ಕೈಯಾಡಿದ ಆದಮೇಲೆ
ಇವಾಗ ನಾನು 3 ಟೊಮ್ಯಾಟೋನ ಹಾಕ್ಕೋತೀನಿ. ಬರೀ ಓಳಾಗಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನೀರು ಹಾಕಿ ಬೇಯಿಸಿದಾದ್ಮೇಲೆ ಏನು ಟೊಮೆಟೊ ಇರುತ್ತೆ ಸಿಪ್ಪೆನೆಲ್ಲ ತೆಗೆದು ಆಮೇಲೆ ಅದನ್ನು ರುಬ್ಬೋಣ ಅಂತ ಹೇಳಿ ನೀಟಾಗಿ ಹೆಚ್ಚಿಬಿಟ್ಟು ನಾವು ಒಗ್ಗರಣೆಯಲ್ಲೇ ಬೇಯಿಸ್ಬಿಟ್ರೆ ಸಿಪ್ಪೆ ತೆಗಿಯೋಕ್ಕಾಗಲ್ಲ. ಎಲ್ಲೆಲ್ಲಿ ಯಾವ್ಯಾವ ಹಂತದಲ್ಲಿ ಅಥವಾ ಯಾವ್ಯಾವ ಅಡುಗೆಯಲ್ಲಿ ನಾವು ಸಿಪ್ಪೆ ತೆಗಿಯೋಕ್ಕೆ ಚಾನ್ಸಸ್ ಇರುತ್ತೋ ಅಲ್ಲೆಲ್ಲ ನಾವು ಸಿಪ್ಪೆನ ತೆಗಿಯೋ ಥರ ನಾವು ಟೊಮೆಟೊನ ಬೇಯಿಸಿ ಎತ್ತಿಟ್ಕೊಳ್ಳೋದು ಒಳ್ಳೆಯದು. ಇವಾಗ ನೀಟಾಗಿ ಕೈಯಾಡಿಬಿಟ್ಟು ನಾನು ಮತ್ತೆ ಲಿಡ್ನ ಮುಚ್ತಾ ಇದ್ದೀನಿ. ಯಾಕಂದರೆ ಟೊಮ್ಯಾಟೊಲಿರುವಂಥ ರಸ ಎಲ್ಲ ನೀಟಾಗಿ ಕಾಳಿಗೆ ಬಿಟ್ಕೊಂಡಾಗ ಕಾಳು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹುಳಿ ಅಂಶನೆಲ್ಲ. ನಾನು ಟೊಮೆಟೊ ಹಾಕಿರೋದು ಬಂದು ನಾಟಿ ಟೊಮೆಟೊನೇ. ಇವಾಗ ನಾನಿಲ್ಲಿ 3 ಕಪ್ ಆಗೋಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನನಗೆ ಎಷ್ಟು ಸಾರು ಬೇಕೋ ಅದ್ರ ತಕ್ಕಂತೆ ನಾವು ಹೇಗೆ ತಿಂತೀವಿ ಅದ್ರ ತಕ್ಕಂತೆ ನಾನು ನೀರನ್ನ ಹಾಕ್ಕೊಂಡು ನೀಟಾಗಿ ಕೈಯಾಡ್ಕೊತಾ ಇದ್ದೀನಿ. ನಾನು ಮಡಿಕೆಯಲ್ಲಿ ಸ್ವಲ್ಪ ಸೋರ್ತಿದೆ ಅಂತ ಅನ್ನಿಸ್ತು. ಆ ಕಾರಣಕ್ಕೆ ನಾನು ಪಾತ್ರೆನ ಬದಲಾಯಿಸಿದೆ. ಏಕೆಂದರೆ ಕೈಯಾಡಬೇಕಾದ್ರೆ ಕೆಳಗಡೆ ನೀರು ಸೋರ್ತಾ ಇದೆ ಅಂತ ನನಗೆ ಅನ್ನಿಸ್ತು. ಆ ಕಾರಣಕ್ಕೆ ನಾನು ಈ ಪಾತ್ರೆಗೆ ಎಲ್ಲದೂ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಸ್ಟೀಮ್ ಮಾಡೋದಕ್ಕೆ ಬೀನ್ಸ್ ಕೂಡ ಇಟ್ಕೋತಾ ಇದ್ದೀನಿ. ಬೀನ್ಸ್ನ ನಾವು ಸ್ಟೀಮ್ ಮಾಡಿ ನಾವು ಪಲ್ಯ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ನೀರು ಹಾಕಿ ಬೇಯಿಸೋದ್ರಿಂದ ಎಲ್ಲ ಅಂಶ ನೀರಿಗೆ ಹೋಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಕೆಳಗಡೆ ಪಾತ್ರೆಗೆ ಸಾಂಬಾರಿಗೆ ಇಟ್ಟಿರೋದ್ರಿಂದ ಒತ್ತೋ ಚಾನ್ಸಸ್ ಅಂತೂ ಇರೋದಿಲ್ಲ. ಚೆನ್ನಾಗಿ ಮಳ್ದಾಗ ಆ ಹಬೆಯಲ್ಲೇ ತರಕಾರಿ ಬೇಯ್ಕೊಳ್ಳುತ್ತೆ. ಹಾಗೆ ಪದೇ ಪದೇ ಏನು ಕೈಯಾಡೋ ಅವಶ್ಯಕತೆಯೂ ಇರೋದಿಲ್ಲ. ಜಾಸ್ತಿ ನೀರಿರುತ್ತೆ, ಕಾಳು ಬೇಯ್ತಾ ಇರುತ್ತೆ, ಹಾಗೆ ಮೇಲೆ ಸ್ಟೀಮ್ ಆಗ್ತಿರುತ್ತೆ ಅಂತ ಹೇಳಿ ಈ ರೀತಿ ನಾನು ಮಾಡ್ತೀನಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನಾನು ಅನ್ನನೂ ಕೂಡ ಮಾಡಿ ಇಟ್ಕೋತೀನಿ. ಮಧ್ಯಾಹ್ನಕ್ಕೆ ಅನ್ನನೂ ಬೇಕಾಗುತ್ತೆ ಅಲ್ವಾ. ಸೊ ಆ ಕಾರಣಕ್ಕೆ ಇವಾಗ ನಾನು ಅನ್ನ ಮಾಡೋದಕ್ಕೂ ಇಟ್ಕೊತೀನಿ. ಬೆಳಗ್ಗೆಗೆ ನನಗೆ ಬ್ರೇಕ್ಫಾಸ್ಟ್ ಹಾಗೆ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಎಷ್ಟು ಬೇಕು ಅಷ್ಟನ್ನು ಕೂಡ ಸಾಮೆನ ನೆನಾಕಿ ಇಟ್ಕೊಂಡಿದ್ದೆ ನಾನು. ಅನ್ನ ಮಾಡೋದಕ್ಕೆ 1 ಕಪ್ ಸಾಮೆ ನೆನಾಕಿದ್ರೆ ಅದಕ್ಕೆ 2 ಕಪ್ ಅಷ್ಟು ನೀರನ್ನ ಹಾಕಬೇಕು. ಸಾಮೆ ನೆಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ 1 ಕಪ್ ಇರೋದು 1/4 ಅಥವಾ 1/2 ಕಪ್ ಆಗೋಷ್ಟು ಒದಗಿರುತ್ತೆ. ಆ ಕಾರಣಕ್ಕೆ ನಾನು 2 ಕಪ್ ನೀರನ್ನ ಹಾಕೋತೀನಿ. ನೆಂದಿರೋದ್ರಿಂದ ನಮಗೆ ನೀರು ಕೂಡ ಜಾಸ್ತಿ ಎಳ್ಕೊಳ್ಳೋದಿಲ್ಲ. ಮಧ್ಯದಲ್ಲಿ ನಾನು ಅನ್ನ ಮಾಡೋದಕ್ಕೂ ಕೂಡ ಇಟ್ಕೊಂಡು ಇನ್ನು ನಾನು ದಾಲ್ ಕಿಚಡಿ ಮಾಡೋದಕ್ಕೆ ಒಗ್ಗರಣೆನೂ ಕೂಡ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಬಾಣಲಿಗೆ 3 ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡು ಮತ್ತು ಅದು ಕಾದ ನಂತರ ಸಾಸಿವೆನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಒಂದು ಹಂತದಲ್ಲಿ ಬೇಯೋವರೆಗೂ ಬೇಯಿಸಬೇಕು. ಅದಾದಮೇಲೆ ನಾವು ಎಲ್ಲ ಪದಾರ್ಥನ ಹಾಕಬೇಕಾಗತ್ತೆ. ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾನು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಒಂದೊಂದು ಸತಿ ನಾನು ಮುಂಚೆನೇ ಹಾಕೋದಿಲ್ಲ, ಯಾಕಂದರೆ ಅದು ಸಿಡಿದಾಗ ಮತ್ತೆ ರುಚಿ ಹೋಗ್ಬಿಡುತ್ತೆ ಅಂತ ಹೇಳಿ. ಇವಾಗ ನಾನು ಗುಂಟೂರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿಂದ ಖಾರ ಆಗಲಿಲ್ಲ ಅಂದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ಒಂದು ಅಡುಗೆಗೂ ಕೂಡ ಗುಂಟೂರು ಮೆಣಸಿನ್ಕಾಯಿನ ಹಾಕಿದ್ರೆ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ. ಈಗ ನೆನಾಕಿಟ್ಕೊಂಡಿರುವಂಥ ಹಸಿ ಕಾಳನ್ನ ಕೂಡ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ. ಈ ಹಂತದಲ್ಲಿ ನಾವು ಕಾಳನ್ನ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೋಬೇಕು. ಆಗ ನಾವು ಮಾಡುವಂಥ ತಿಂಡಿ ಆಗಿರಲಿ ಸಾರಾಗಿರಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ಕಂಪ್ಲೀಟ್ ಅಡುಗೆ ಹಸಿ ಸ್ಮೆಲ್ ಬರುತ್ತೆ. ನಾನು ಒಗ್ಗರಣೆಲೇ ಬೆಳ್ಳುಳ್ಳಿ ಹಾಕೋದನ್ನು ಮರ್ತುಬಿಟ್ಟಿದ್ದೆ, ಜಜ್ಜಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ಒಗ್ಗರಣೆ ಸಾಸಿವೆ ಹಾಕಿದ ತಕ್ಷಣವೇ ಬೆಳ್ಳುಳ್ಳಿ ಹಾಕಬೇಕಿತ್ತು, ಅದು ಸೈಡಲ್ಲಿ ಇಟ್ಕೊಂಡಿದ್ದೆ, ಸೊ ಅದನ್ನು ನಾನು ನೋಡಿರಲಿಲ್ಲ. ಇವಾಗ ನಾನು ನೀಟಾಗಿ ಮತ್ತೆ ಕೈಯಾಡ್ಕೋತೀನಿ. ಕೈಯಾಡ್ಬಿಟ್ಟು ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕೋತೀನಿ. ಇಲ್ಲಿ ನಾನು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಯೂಶ್ವಲಿ ತರಕಾರಿ ಹೆಚ್ಚುವಾಗ ನಾನು ಟೊಮೆಟೊನ ಹೆಚ್ಚಿಟ್ಕೊಳ್ಳಲ್ಲ, ಜಸ್ಟ್ ಓಲ್ಡ್ ಮಾಡಿ ಆ ಟೊಮೆಟೊ ಚೆನ್ನಾಗಿದೆ ಅಲ್ವಂತ ನೋಡ್ಕೊಂಡು ಹಾಗೆ ಇಟ್ಕೋತೀನಿ, ನೀರು ಹೊಡಿಯುತ್ತೆ ಅಂತ. ಈಗ ನಾನಿಲ್ಲಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನಾವು ಒಗ್ಗರಣೆ ಹಾಕಬೇಕಾದ್ರೆ ಉಪ್ಪು ಅರಿಶಿನ ಹಾಕಿದ್ರೆ ನೀರು ಹೊಡಿಯುತ್ತೆ. ಆವಾಗ ಬೇಳೆಗೆ ಹಸಿ ಸ್ಮೆಲ್ಲು ಹೋಗುತ್ತೆ ಮತ್ತು ಒಗ್ಗರಣೆಗೆ ಏನು ಹಾಕಿರ್ತೀವಿ ಅದು ನೀಟಾಗಿ ಬೇಯುತ್ತೆ. ಅಷ್ಟರೊಳಗೆ ನೀರು ಕೂಡ ಮಳ್ಳಿತ್ತು ಅನ್ನ ಮಾಡೋದಕ್ಕೆ. ನಾನು 1 ಕಪ್ಗೆ ಆಲ್ರೆಡಿ ಸಾಮೆನ ಎತ್ತಿಟ್ಕೊಂಡಿದ್ದೆ, ಅದನ್ನು ಈ ಹಂತದಲ್ಲಿ ಹಾಕ್ಕೊಳ್ಬೇಕು. ನೀರು ಮಳ್ಳಬೇಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ನಾವು ನೆನಾಕ್ದಾಗ ಅದೇ ನೀರು ಸಮೇತ ಇಟ್ಟರು ಕೂಡ ಆಗುತ್ತೆ. ಬಟ್ ಈ ಥರ ಮಾಡಿದ್ರೂ ಒಂಥರ ಟೇಸ್ಟ್ ಇರುತ್ತೆ, ಆ ಥರ ಮಾಡೋದ್ರಿಂದ ಒಂದು ರೀತಿಯಲ್ಲಿ ಬರುತ್ತೆ ಅಷ್ಟೇ. ಇವಾಗ ನಾನು ಬಾಣಲಿಯಲ್ಲಿ ಒಗ್ಗರಣೆ ಹಾಕಿದ್ದೆ ಅಲ್ವಾ, ಇಲ್ಲಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಖಾರದ ಪುಡಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಂಬಾರ್ ಪೌಡರ್ ಅಂದರೆ ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಒಬ್ಬೊಬ್ಬರು ಈ ಹಂತದಲ್ಲೇ ಕಾಯಿನ ಹಾಕ್ತಾರೆ. ಕುದೀತಾ ಇದ್ದಾಗ ಕಾಯಿ ರಸ ಬಿಟ್ಟಾಗ ಅದೇ ಒಂದು ಥರ ಟೇಸ್ಟ್ ಬರುತ್ತೆ. ನಾನು ಕಾಯಿನ ಸ್ವಲ್ಪ ಲೇಟಾಗಿ ಹಾಕ್ತೀನಿ.
ನೋಡ್ಬೋದು ಎಲ್ಲ ನೀಟಾಗಿ ಬೇಯ್ತಾ ಇದೆ. ಪದೇ ಪದೇ ಒಂದು ಸ್ವಲ್ಪ ಹೊತ್ತು ಆಲ್ಮೋಸ್ಟ್ ಒಂದು 5 to 7 ಮಿನಿಟ್ಸ್ ನೀಟಾಗಿ ನೀರಲ್ಲಿ ಬೇಳೆ ಎಲ್ಲ ಬೇಯಬೇಕು. ಇಲ್ಲಾಂದರೆ ಬೇಳೆ ಏನಾಗುತ್ತೆ ಅರ್ಧಂಬರ್ಧ ಬೇಯುತ್ತೆ, ಒಳಗೆ ಬೆಂದಿರಲ್ಲ. ಆವಾಗಲೇ ಸಾರಿಡೋ ಟೈಮಲ್ಲೇ ಕುಕ್ಕರ್ ಕೂಡ ಕೂಗಿತ್ತು. ಇವಾಗ ಅನ್ನನೂ ಕೂಡ ಆಗಿದೆ, ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸಾರು ಕೂಡ ಬೆಂದಿದೆ, ನಾನು ಆಫ್ ಮಾಡಿದ್ದೀನಿ. ಅದರಲ್ಲಿ ಹಬೆ ಇರೋದ್ರಿಂದ ಹಾಗೆ ಬಿಟ್ಟಿದ್ದೀನಿ. ಇವತ್ತು ಶುಕ್ರವಾರ ಆಗಿದ್ದರಿಂದ ಪೂಜೆನೂ ಕೂಡ ಆಯಿತು. ಪೂಜೆ ಮಾಡೋ ಅಷ್ಟರೊಳಗೆ ತಿಂಡಿ ಎಲ್ಲ ರೆಡಿ ಆಗುತ್ತೆ ಅಂತ ಅಂದ್ಕೊಂಡು ನಾನು ಬಾಣಲಿಯಲ್ಲಿ ಹಾಗೆ ಕಾಯಕ್ಕೆ ಇಟ್ಬಿಟ್ಟು ಹೋಗಿದ್ದೆ. ಆದರೆ ಅದು ನೀರು ಸ್ವಲ್ಪ ಸಿಹಿಯಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳಿ ಆಫ್ ಮಾಡಿಬಿಟ್ಟು ಪೂಜೆ ಕಂಪ್ಲೀಟ್ ಮಾಡಿ ಅದಾದಮೇಲೆ ನಾನು ಕಂಟಿನ್ಯೂ ಮಾಡೋಣ ಅಂತ ಆಫ್ ಮಾಡಿದೆ. ಈಗ ಸ್ವಲ್ಪ ತಣ್ಣಗಾಗಿದೆ. ಸೊ ಹಚ್ಬಿಟ್ಟು ಲಿಡ್ನ ಮುಚ್ಚಿಬಿಟ್ಟು ಕುಕ್ಕರಲ್ಲಿ ನಾನು ಬೇಳೆ ಮತ್ತು ಸಾಮೇನ ನಾನು ಏನು ಕೂಗಿಸ್ಕೊಂಡಿದ್ದೆ ಅದನ್ನು ಒಂದು ಸತಿ ಸೌಟಲ್ಲಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಎಲ್ಲಾದರೂ ಗಂಟಿದ್ರೆ ಆ ಗಂಟು ಬಿಟ್ಕೊಳ್ಳುತ್ತೆ ಅಂತ. ಇವಾಗ ಬಿಸಿಯಾಗಿದೆ, ಬೇಳೆ ಎಲ್ಲ ನೀಟಾಗಿ ಬೆಂದಿತ್ತು ಆವಾಗಲೇ. ಇದು ಇನ್ನೂ ಸ್ವಲ್ಪ ಬೇಯಲಿ, ಪೂಜೆ ಮಾಡೋಣ ಅಂತ ಹೋಗಿದ್ದೆ ಅಷ್ಟೇ. ಇವಾಗ ನಾನು ಏನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ನಾನು ಬಾಣಲಿಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಕೈಯಾಡಬೇಕು. ಈ ಹಂತದಲ್ಲಿ ಈ ಒಂದು ಸ್ಟೀಲ್ ಬಾಣಲಿಯಲ್ಲಿ ಒಂದೊಂದು ಸತಿ ಒತ್ತೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಪದೇ ಪದೇ ನಾವು ಕೈಯಾಡ್ತಾನೆ ಇರಬೇಕು. ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರೋ ಪದಾರ್ಥನ ನಾವು ಇಲ್ಲಿ ಬೇಯಿಸಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟೀಲ್ ಪಾತ್ರೆಯಲ್ಲಿ ಬೇಗನೆ ಒತ್ತು ಬಿಡುತ್ತೆ. ಅದನ್ನು ನೋಡಿಕೊಂಡು ನಾವು ಪದೇ ಪದೇ ಈ ಥರ ಕಲಿಸ್ಕೊತಾ ಇರಬೇಕು. ಈಗ ನಾನು ನೀಟಾಗಿ ಕಲಸಿದಾದ್ಮೇಲೆ ಒಂದು ಲಿಡ್ಡನ್ನು ಇಟ್ಬಿಟ್ಟು, ಇನ್ನು ಸಾರು ತುಂಬ ಬಿಸಿ ಇತ್ತು, ಅದಕ್ಕೆ ನಾನು ಅದನ್ನು ಟಚ್ ಮಾಡಿರಲಿಲ್ಲ. ಈಗ ಸ್ವಲ್ಪ ಆರಿದೆ. ಇವಾಗ ನಾನು ಬೀನ್ಸ್ ಏನು ಬೆಂದಿತ್ತು ಅದನ್ನು ಸೈಡಿಗೆ ಎತ್ತಿಟ್ಕೋತೀನಿ. ಏನಕ್ಕಂದರೆ ಅದನ್ನು ಕೂಡ ನಾನು ಒಗ್ಗರಣೆ ಮಾಡಿ ಇಟ್ಕೋಬೇಕು. ಹಾಗೆಯೇ ಸಾರು ಕಾಳು ಬೆಂದಿದೆಯಾ, ಹಾಗೆ ಟೊಮ್ಯಾಟೊ ಸಿಪ್ಪೆ ತೆಗೆದು ನಾನು ರುಬ್ಬಕ್ಕೆ ಹಾಕ್ಕೋಬೇಕು. ಹಾಗೆ ಏನೆಲ್ಲ ಮಸಾಲ ಬೇಕೋ ಅದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಸತಿ ಸಾರನ್ನ ಚೆಕ್ ಮಾಡಿಬಿಡೋಣ ಅಂತ ಹೇಳಿ ಒಂದು ಸತಿ ಕೈ ಆಡಿಕೊಂಡು ಚೆಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಬಾಣಲಿಯಲ್ಲಿ ನಾನು ತಿಂಡಿ ಏನು ಮಾಡಿದೆ ಅದು ಕೂಡ ನೀಟಾಗಿ ಬೆಂದಿತ್ತು. ಅದನ್ನು ಕೂಡ ನೀಟಾಗಿ ಕೈಯಾಡ್ತಾ ಇರಬೇಕು. ನಾನು ಆವಾಗಲೇ ಹೇಳ್ದಾಗೆ ಸ್ಟೀಲ್ ಬಾಣಲಿಯಲ್ಲಿ ಬೇಗನೆ ಹೊತ್ಬಿಡುತ್ತೆ, ಆ ಕಾರಣಕ್ಕೆ. ಇವಾಗ ಈ ಹಂತದಲ್ಲಿ ನಾನು ತುರ್ದಿಟ್ಕೊಂಡಿರೋಂಥ ಕಾಯಿನೂ ಕೂಡ ಹಾಕೋತೀನಿ. ಕಾಯಿ ಇವಾಗ ಹಾಕೋದ್ರಿಂದ ಒಳ್ಳೆ ಬೇರೆ ಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಆ ಕಾರಣಕ್ಕೆ ಇವಾಗ ಕಾಯಿನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು ನೀಟಾಗಿ ಕೈಯಾಡಿಬಿಟ್ಟು ನಾನು ಮತ್ತೆ ಇದನ್ನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಕಾಯಿ ಹಾಕಿದಾಗ ಅಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನ ಕೂಡ ಅಬ್ಸರ್ವ್ ಮಾಡುತ್ತೆ. ಇನ್ನು ತಿಂಡಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ಅದಾದಮೇಲೆ ಆಫ್ ಮಾಡಿದ್ರೆ ದಾಲ್ ಕಿಚಡಿ ರೆಡಿ ಆಗುತ್ತೆ. ಇವಾಗ ನಾನು ಸಾಂಬಾರಿಗೆ ಮಸಾಲಾನ ರುಬ್ಕೋತಾ ಇದ್ದೀನಿ. ಮೊದಲು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಹುಣಸೆಹಣ್ಣ ಹಾಕ್ತಾ ಇದ್ದೀನಿ. ಆಲ್ರೆಡಿ ಹುಳಿ ಟೊಮೆಟೊನ ನಾನು ಬೇಯಿಸಿಟ್ಕೊಂಡಿರೋದ್ರಿಂದ ನಾನು ಹುಣಸೆಹಣ್ಣನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ತಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಅಂದರೆ 5 ಇಳುಕಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದನ್ನು ಹಾಕ್ಕೋತೀನಿ. ಒಂದೇ ಸತಿ ತುರಿದು ನಾನೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ತುರಿದು ಆಲ್ಮೋಸ್ಟ್ ರೆಡಿ ಇರುತ್ತೆ. ಆ್ಯಂಡ್ ಇಷ್ಟಾದಮೇಲೆ ನಾನು ಸಾರಲ್ಲಿ ಆಲ್ರೆಡಿ ಏನು ಟೊಮೆಟೊನ ಎತ್ತಿಟ್ಕೊಂಡಿದ್ದೆ ಆ ಟೊಮೆಟೊನೆಲ್ಲ ಒಂದು ಮುಚ್ಚಳಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ಅದರಲ್ಲಿರುವಂಥ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾನಿವಾಗ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರದ ಪುಡಿ 1 ಸ್ಪೂನು, ಹಾಗೆ ಸಾಂಬಾರು ಪುಡಿ 1 ಸ್ಪೂನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋತೀನಿ. ಇನ್ನು ನನಗೆ ಖಾರದ ಪುಡಿ ಸಾಂಬಾರು ಪುಡಿ ಊರಿಂದ ಬರುತ್ತೆ. ನಾನು ಅದನ್ನು ಮಾಡೋದು ಇಲ್ಲ, ಮಾಡೋದಕ್ಕೆ ಗೊತ್ತಿಲ್ಲ, ಇನ್ನೂ ಕಲ್ತಿಲ್ಲ. ಇದನ್ನು ನೀಟಾಗಿ ರುಬ್ಕೋಬೇಕು, ನುಣ್ಣದಾಗಿ ರುಬ್ಕೋಬೇಕು, ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಎಷ್ಟೋ ಜನ ಡೈರೆಕ್ಟ್ ಸಾಂಬಾರು ಪುಡಿ ಖಾರದ ಪುಡಿನ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ತಾರೆ. ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ. ಅರ್ಜೆಂಟಲ್ಲಿ ಕೆಲಸ ಮಾಡೋದ್ರಿಂದ ಗಂಟಾಗ್ಬಿಟ್ರೆ ಮತ್ತು ಅದು ಟೇಸ್ಟ್ ಹೋಗುತ್ತೆ ಅಂತ ಹೇಳಿ ನಾನು ಹಾಗೆ ಮಾಡಲ್ಲ. ಮಸಾಲ ರುಬ್ಬಬೇಕಾದ್ರೇ ಖಾರದ ಪುಡಿ ಆಗಿರಲಿ ಸಾಂಬಾರು ಪುಡಿ ಆಗಿರಲಿ ಹಾಕ್ಕೊಳ್ತೀನಿ. ಇವಾಗ ಮಿಕ್ಸಿಲಿ ರುಬ್ಬಿರೋಂಥದ್ದು ಅಷ್ಟೂ ಕೂಡ ಸಾರೊಳಗಡೆ ಅದೇ ಪಾತ್ರೆಗೆ ಹಾಕ್ಕೊಂಡು ಹಾಗೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಸಾರಿಗೆ ಹಾಕ್ಕೊಳ್ತೀನಿ. ಇನ್ನು ನಾವು ಸಾರು ಮಾಡಬೇಕಾದ್ರೇ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಮುಂಚೆ ಬೇಯಬೇಕಾದ್ರೇ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಏನಾಗುತ್ತಂದರೆ ನಾವು ರುಬ್ಬಿಟ್ಟು ಎಲ್ಲ ಆದಮೇಲೆ ನಾವು ಸುಮ್ಮನೆ ಮೇಲೆ ನೀರು ಹಾಕಿದ್ರೆ ಸಾರಿನ ಟೇಸ್ಟೇ ಡಿಫ್ರೆಂಟ್ ಆಗೋಗುತ್ತೆ. ಸೊ ನೀಟಾಗಿ ಸಾರು ಚೆನ್ನಾಗಿ ಬರಬೇಕು, ಒಳ್ಳೆ ಫ್ಲೇವರ್ ಸಿಗಬೇಕು ಅಂದರೆ ಸ್ವಲ್ಪ ನೀರನ್ನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕೇ ಹೊರತು ಗಟ್ಟಿಯಾಗಿದೆ ಅಂತ ಹೇಳಿ ಆಮೇಲೆ ಜಾಸ್ತಿ ನೀರನ್ನ ಹಾಕೋದು ಅಷ್ಟು ಟೇಸ್ಟ್ ಇರೋದಿಲ್ಲ. ಇಲ್ಲಿ ತಿಂಡಿನೂ ಕೂಡ ರೆಡಿಯಾಗಿದೆ. ಒಂದು ಕುದಿ ಬಂದಿದೆ. ತೆಂಗಿನಕಾಯಿ ಏನು ವೈಟ್ ಇದೆ ಅದಕ್ಕೆ ಕಂಪ್ಲೀಟಾಗಿ ಆ ಒಂದು ಯೆಲ್ಲೋ ಕಲರ್ ಅಥವಾ ಬೇಳೆ ಕಲರ್ ಏನಿದೆ ಅದು ನೀಟಾಗಿ ಇಳ್ಕೋಬೇಕು. ಇವಾಗ ನಾನು ಟೇಸ್ಟ್ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಬೆಣ್ಣೆನ ಹಾಕಿದೆ. ನಾನು ಬೆಣ್ಣೆ ಹಾಕಿದ್ರೆ ಇನ್ನೂ ಕೂಡ ಮತ್ತೆ ಉಪ್ಪು ಸಪ್ಪೆ ಆಗುತ್ತೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಸ್ವಲ್ಪ ಸಪ್ಪೆ ಇತ್ತು. ಅದಕ್ಕೆ ಒಂಚೂರು ಉಪ್ಪು ಬೆಣ್ಣೆನ ಹಾಕಿ ಇವಾಗ ನೀಟಾಗಿ ಕೈ ಆಡಿಬಿಟ್ಟು
ಇನ್ನು ಒಂದು 30 ಸೆಕೆಂಡಷ್ಟು ಬೇಯ್ತಾ ಇರಬೇಕು. ಆವಾಗ ನೀಟಾಗಿ ಬೆಣ್ಣೆ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ. ಅಷ್ಟರೊಳಗೆ ನಾನು ನನ್ನ ಟಿಫಿನ್ ಬಾಕ್ಸ್ನ ಕೂಡ ರೆಡಿ ಮಾಡ್ಕೋತೀನಿ. ಕೆಳಗೆ ನಾನು ಸ್ಟವ್ನ ಆಫ್ ಮಾಡಿರಲ್ಲ, ಹಾಗೆ ಕುದೀತಾ ಇರಬೇಕಾದ್ರೇ ಹಾಟ್ ಬಾಕ್ಸಿಗೆ ಹಾಕ್ಕೊಂಡ್ರೆ ನೀಟಾಗಿ ಅದೇ ಬಿಸಿ ಹದದಲ್ಲಿ ಇರುತ್ತೆ ಅಂತ. ಇವತ್ತು ತಿಂಡಿ ಸ್ವಲ್ಪ ಜಾಸ್ತಿ ಆಗಿದೆ, ಇವಾಗ ಅದನ್ನು ಕೂಡ ಹಾಗೆ ಎತ್ತಿಟ್ಕೋತೀನಿ. ಏನು ಹಾಟ್ ಬಾಕ್ಸಲ್ಲಿ ಒಂದು ಬಾಕ್ಸ್ ನನಗೆ, ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಒಂದು ಬಾಕ್ಸ್ ಎತ್ತಿಟ್ಟಿದ್ದೀನಿ. ಜೊತೆಗೆ ಇವಾಗ ನಾನು ಸ್ಟವ್ನ ಆಫ್ ಮಾಡ್ತೀನಿ ಆ್ಯಂಡ್ ಹಾಗೆ ಸ್ಟವ್ನ ಕಂಪ್ಲೀಟಾಗಿ ಒರೆಸಿಟ್ಕೋತೀನಿ. ಆವಾಗ ಚೆಲ್ಲಿದ್ದು ಆವಾಗಲೇ ಒರೆಸ್ಕೊಂಡ್ರೆ ಕ್ಲೀನಾಗಿರುತ್ತೆ ಅಂತ. ಇದಕ್ಕೆ ಲಿಡ್ನ ಮುಚ್ಚಿ ಎತ್ತಿಟ್ಬಿಟ್ಟು ಹಾಗೆ ನಾನು ಬೀನ್ಸ್ ಪಲ್ಯ ಮಾಡೋದಕ್ಕೆ ಇನ್ನೊಂದು ಬಾಣಲಿನ ಇಟ್ಕೋತಾ ಇದ್ದೀನಿ. ಬೀನ್ಸ್ ಪಲ್ಯ ಮಾಡೋದು ಸಿಂಪಲಾಗಿ ಮಾಡ್ತೀನಿ, ಯಾವುದೇ ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಯೂಸ್ ಮಾಡೋದಿಲ್ಲ. ಒಂದೊಂದು ಸತಿ ಏನು ಬೇಡ, ಜಸ್ಟ್ ಸಿಂಪಲಾಗಿರಲಿ ಅಂದರೆ ಈ ರೀತಿ ನಾವು ಒಂದೇ ಥರದ ತರಕಾರಿನ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಂಡಿದ್ದೀನಿ. ಪ್ರತಿ ಸತಿ ನಾನು ಎಣ್ಣೆ ಹಾಕಿ ಸಿಡಿಸ್ಕೊಂಡಾಗ ಅಂದರೆ ಒಗ್ಗರಣೆ ಹಾಕಿದಾಗ ಸ್ಟವ್ ಮೇಲೆ ಎಣ್ಣೆ ಹಾರೋದು ಸಹಜನೇ. ಅವಾಗಲೇ ಒರೆಸ್ಕೊಂಡ್ರೆ ಕ್ಲೀನಾಗಿರುತ್ತೆ ಅಂತ ನನಗದು ರೂಢಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾವು ಪಲ್ಯನ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಅಂದರೆ ಈರುಳ್ಳಿ ಓವರ್ ಫ್ರೈ ಮಾಡಬಾರ್ದು, ಒಂದು ಮೀಡಿಯಮ್ಗೂ ಒಂಚೂರು ಜಾಸ್ತಿ ಫ್ರೈ ಆಗಬೇಕೇ ಹೊರತು ಹಸಿ ಸ್ಮೆಲ್ ಹೋಗಿರಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿಬಿಟ್ಟು ಸ್ಟೀಮ್ ಮಾಡ್ಕೊಂಡಿರೋಂತಹ ಬೀನ್ಸ್ನ ನಾನು ಒಗ್ಗರಣೆ ಒಳಗಡೆ ಹಾಕ್ತಾಯಿದ್ದೀನಿ. ನೀಟಾಗಿ ಈ ಥರ ಹಾಕಿ ಇದನ್ನು ನೀಟಾಗಿ ಕೈಯಾಡಬೇಕು. ನಾವು ಸ್ಟೀಮ್ ಮಾಡಿದ್ರೂ ಕೂಡ ಆ ಒಂದು ತರಕಾರಿಯಲ್ಲಿ ಸ್ವಲ್ಪನಾದರೂ ನೀರಿನ ಅಂಶ ಇರುತ್ತೆ. ಆ ನೀರಿನ ಅಂಶ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ಥರ ಟೊಮೆಟೊ ಆಗಿರಲಿ ಏನೂ ಹಾಕೋದು ಬೇಡ. ಇದನ್ನು ಮಾಡ್ಕೊಳ್ತಾ ಹಾಗೆ ನಾನು ಸ್ವಲ್ಪ ಕಷಾಯನೂ ಕುಡಿತಾ ಇದ್ದೀನಿ. ಜೊತೆಗೆ ಕಾಯಿ, ಹಸಿ ಕಾಯಿ ಅಂದರೆ ತುರ್ಕೊಂಡಿರ್ತೀವಲ್ಲ ಆ ಥರ ಕಾಯಿನ ನಾವು ಹಾಕ್ಕೋಬೇಕು, ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರಲ್ಲ. 1 ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇವೆರಡನ್ನೂ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಕಾಯಿ ಕೊತ್ತಂಬರಿ ಸೊಪ್ಪು ಫ್ರೈ ಆಗಿದ ತಕ್ಷಣವೇ ಸ್ವಲ್ಪ ಉಪ್ಪನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾನು ನೀಟಾಗಿ ಇದನ್ನು ಕೈಯಾಡ್ಕೋತೀನಿ. ಇಷ್ಟು ಸಾಕು, ಸಿಂಪಲ್ ಆಗಿರುವಂಥ ಪಲ್ಯನ ರೆಡಿ ಆಗಿಬಿಡುತ್ತೆ. ಆದರೆ ನಮಗೇನಾದರೂ ಖಾರ ಬೇಕು, ಆದರೆ ಹಸಿಮೆಣ್ಸಿನ್ಕಾಯಿ ಬಳಸೋದಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಬೇಕಿದ್ರೆ ಸ್ವಲ್ಪ ಖಾರದ ಪುಡಿನ ಕೂಡ ಹಾಕ್ಕೋಬೋದು. ಇನ್ನು ಪಲ್ಯ ಆಗೋಷ್ಟರೊಳಗೆ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ. ಸಾಂಬಾರು ಕೂಡ ನೀಟಾಗಿ ಕುದ್ದಿದೆ. ಇವಾಗ ಬೇಸಿಗೆಗಾಲ ಇರೋದ್ರಿಂದ ಇನ್ನೊಂದು ಕುದಿಯಷ್ಟು ಹೆಚ್ಚಿಗೆ ಕುದಿಸೋದು ಬೆಟರ್, ಯಾಕಂದರೆ ಸಾರು ಹಳಿಸೋದ್ರೆ ವೇಸ್ಟ್ ಆಗುತ್ತೆ. ಜೊತೆಗೆ ನಾವು ಎಲ್ಲ ಅಡುಗೆನ ಮಾಡಿದಾದ್ಮೇಲೆ ಫ್ರಿಜ್ಜಿಗೆ ಇಡೋದು ಕೂಡ ತಪ್ಪು. ನಾವು ಯಾವುದೇ ಒಂದು ವಸ್ತುನ ಅಂದರೆ ಅಡುಗೆನ ಅಥವಾ ತರಕಾರಿನ ಏನೇ ಒಂದು ನಾವು ಬೇಯಿಸ್ಬಿಟ್ಟು ಅದನ್ನು ಫ್ರಿಜ್ಜಿಗೆ ಇಡೋಕ್ಕೆ ಹೋಗಬಾರ್ದು. ಆವಾಗ ಅದರಿಂದ ತಿಂದರೂ ಕೂಡ ಅದರಿಂದ ಏನೂ ಉಪಯೋಗ ಇರೋದಿಲ್ಲ. ಇವಾಗ ಸಾಂಬಾರು ಕೂಡ ಆಫ್ ಮಾಡಿದ್ದಾಗಿದೆ, ಜೊತೆಗೆ ಪಲ್ಯನೂ ಕೂಡ ರೆಡಿಯಾಗಿದೆ. ಇವಾಗ ನಾನು ಹಣ್ಣನ್ನು ಕಟ್ ಮಾಡೋಣ ಅಂತ ಹೇಳಿ ಸೀಬೆಕಾಯಿನ ತೊಗೊಂಡಿಟ್ಕೊಂಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೆ, ಸೀಬೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆದರೆ ಅದು ಕಟ್ ಮಾಡಿ ಸ್ವಲ್ಪ ಹೊತ್ತಿಗೆ ಒಂಥರ ಆಗಿತ್ತು ಅಂತ ಹೇಳಿ ಇವತ್ತು ನಾನು ಅದನ್ನು ಕಟ್ ಮಾಡೋದಿಲ್ಲ, ಹಾಗೆ ಇಟ್ಕೋತೀನಿ. ಆ್ಯಂಡ್ ರಸಾಯನ ಮಾಡೋಣ ಅಂತ ಹೇಳಿ 2 ಬನಾನಾನ ತೊಗೊಂಡಿದ್ದೀನಿ. ಬನಾನಾ ತುಂಬ ಹಣ್ಣಾಗಿದ್ದಾಗ ನಾವು ರಸಾಯನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ನಾವು ರಸಾಯನ ಮಾಡ್ಕೋಬೋದು, ಅಥವಾ ಬೆಲ್ಲದ ಬದಲು ನಾವು ಲೈನ್ ಡೇಟ್ಸ್ ಹನಿನ ಕೂಡ ಹಾಕ್ಕೊಳ್ಬೋದು, ಜೇನುತುಪ್ಪನ ಹಾಕ್ಕೊಳ್ಬೋದು. ನಾನು ಇವತ್ತು ಸಿಂಪಲ್ಲಾಗಿ ಬಾಳೆಹಣ್ಣಿಗೆ 1.5 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಹಾಗೆಯೇ ಬೆಲ್ಲನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಿಹಿ ಕಡಿಮೆನೇ ತಿನ್ನೋದು, ಅದಕ್ಕೋಸ್ಕರ ಬೆಲ್ಲದ ಪೌಡರ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೊಂಡ್ರೆ ಸಾಕು, ನಮ್ಮಿಬ್ಬರಿಗೆ ಒಂದೊಂದು ಟೈಮ್ಗೆ ಸಾಕಾಗುತ್ತೆ. ಇದನ್ನು ಮಧ್ಯಾಹ್ನ ಏನು ತಿಂತಾಯಿಲ್ಲ, ಬೆಳಗ್ಗೆಗೆ ಅಂತಲೇ. ಈಗ ನಾನು ಗಂಜಿನ ರೆಡಿ ಮಾಡ್ಕೋತಾ ಇದ್ದೀನಿ. ರಾತ್ರಿನೇ ಗಂಜಿ ಮಾಡಿ ಇಟ್ಟಿದ್ದೆ. ಇದಕ್ಕೆ ನಾನು ಡೈರೆಕ್ಟ್ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಮೊಸರು ನಾವು ಹೊರಗಡೆಯಿಂದನೇ ತರ್ತೀವಿ, ಎಪ್ಪ ಹಾಕಿದ್ರೆ ಅಷ್ಟು ನೀಟಾಗಿ ನನಗೆ ಬರ್ತಾ ಇಲ್ಲ. ಮೊಸರು ಹೊರಗಡೆಯಿಂದ ತಂದು ನಾನು ಅದಕ್ಕೆ ಪಾಟ್ ಇರ್ಬೋದು ಅಥವಾ ಇನ್ನೊಂದು ಕಂಟೈನರ್ಗೆ ಹಾಕಿಟ್ಕೋತೀನಿ. ಇವಾಗ ತಂದಿರೋದ್ರಿಂದ ಡೈರೆಕ್ಟ್ ನಾನು ಕವರಿಂದನೇ ಬಳಸ್ತಾ ಇದ್ದೀನಿ. ಈ ಗಂಜಿಗೆ ನಾನು ಉಪ್ಪು ಹಾಕೋದಿಲ್ಲ, ನಮಗೆ ಹಾಗೆ ಕುಡಿದ್ರೇ ಟೇಸ್ಟ್ ಅನಿಸುತ್ತೆ. ಉಪ್ಪು ಹಾಕೋದ್ರಿಂದ ಇದರಲ್ಲಿರುವಂಥ ಗುಡ್ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ನಾವು ಉಪ್ಪು ಹಾಕಿ ಕುಡಿಯೋದನ್ನು ಇನ್ನೂ ರೂಢಿ ಮಾಡ್ಕೊಂಡಿಲ್ಲ. ಇನ್ನೂ ಬೇಕಂದರೆ ನಾವು ಏನಾದರೂ ಪಲ್ಯ ಮಾಡಿದರೆ ಅಥವಾ ಸಾರು ಮಾಡಿದರೆ ಇದನ್ನು ಕೂಡ ನಾವು ಗಂಜಿಗೆ ಮಿಕ್ಸ್ ಮಾಡಿ ಕುಡಿಬೋದು. ಇಲ್ಲಾಂದರೆ ಪಲ್ಯ ಮಾಡಿದರೆ ನಾವು ಇದನ್ನು 1 ಗುಕ್ಕು ಅಥವಾ 2 ಗುಕ್ಕನ್ನ ತಿಂತಾ ಹಾಗೆ ಪಲ್ಯನೂ ಕೂಡ ತಿಂತಾ ಹೋದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ.
ಇನ್ನು ಸ್ವಲ್ಪ ಮೊಸರು ಮಿಕ್ಕಿತ್ತು ಅಂತ ಹೇಳಿ ಈ ಚಿಕ್ಕ ಮಡಿಕೆಗೆ ಹಾಕ್ಕೊಳ್ತಿದ್ದೀನಿ. ಅಕಸ್ಮಾತ್ ಜಾಸ್ತಿ ಮೊಸರಿತ್ತು ಅಂತ ಹೇಳಿದ್ರೆ ಇನ್ನೂ ಒಂದು ದೊಡ್ಡ ಪಾತ್ರೆ ಇದೆ, ಆ ಪಾತ್ರೆಗೆ ಹಾಕಿ ಇಟ್ಕೋತೀನಿ. ಇವಾಗ ನಾನು ತಟ್ಟೆನ ರೆಡಿ ಮಾಡುವಂಥ ಸಮಯ, ಆಫೀಸ್ ಟೈಮ್ ಆಗ್ತಾಯಿದೆ. ಸೊ ಅವ್ರಿಗೆ ನಾನು ತಟ್ಟೆನ ರೆಡಿ ಮಾಡಿ ಹಾಗೆ ನಾನು ಕೂಡ ಬ್ರೇಕ್ಫಾಸ್ಟ್ ತಿಂದು ಆಫೀಸಿಗೆ ಹೋಗುವಂಥ ಟೈಮ್. ಅವರಿಗೆ ನಾನು ಏನೆಲ್ಲ ಬೇಕು ಈ ಥರ ಜೋಡಿಸಿ ಇಟ್ಬಿಟ್ಟು ಹೋದರೆ ನೀಟಾಗಿ ಊಟ ಮಾಡಿ ಹೋಗ್ತಾರೆ ಅಂತ. ಇನ್ನು ಹಣ್ಣನ್ನ ಹಾಗೆ ಇಡ್ತಾ ಇದ್ದೀನಿ. ಇಬ್ಬರು ಕೂಡ ಒಂದೊಂದು ಹಣ್ಣನ್ನು ಹಾಗೆ ತಿಂತೀವಿ. ಇನ್ನು ಬ್ರೇಕ್ಫಾಸ್ಟ್ ಅಂತೂ ಹಾಟ್ ಬಾಕ್ಸಲ್ಲಿ ರೆಡಿಯಾಗಿದೆ, ಬಿಸಿ ಬಿಸಿಯಾಗಿರುತ್ತೆ. ಇವಾಗ ನಾನು ಕೂಡ ಬ್ರೇಕ್ಫಾಸ್ಟ್ನ ತಿನ್ನಬೇಕು. ನನ್ನ ಹಸ್ಬೆಂಡ್ ಆಲ್ರೆಡಿ ಆವಾಗಲೇ ಗಂಜಿ ಕಲಸಿದ ತಕ್ಷಣ ಅವ್ರಿಗೆ ಗಂಜಿನ ಕೊಟ್ಬಿಡ್ತೀನಿ. ನಾನು ಆಫೀಸ್ಗೆ ಹೊರಡಬೇಕಾದ್ರೆ ಗಂಜಿನ ಕುಡಿತೀನಿ. ಇವಾಗ 1 ಗ್ಲಾಸ್ ಆಫ್ ಗಂಜಿ ಹಾಗೆ ಸ್ವಲ್ಪ ರಸಾಯನ ಹಾಗೆ ಬೀನ್ಸ್ ಪಲ್ಯನ ತಿಂತೀನಿ. ತಿಂದ್ಕೊಂಡು ಇಷ್ಟು ನನ್ನ ಬ್ರೇಕ್ಫಾಸ್ಟ್. ಹಾಗೆ ನನ್ನ ಲಂಚ್ ಬಾಕ್ಸು ಕೂಡ ರೆಡಿಯಾಗಿದೆ. ಸೊ ಲಂಚ್ ಬಾಕ್ಸ್ನ ಬ್ಯಾಗಲ್ಲಿ ಇಟ್ಕೊಂಡು ಮಜ್ಜಿಗೆ ಅದು ಮಾಡಿ ಆಲ್ರೆಡಿ ಇಟ್ಬಿಟ್ಟಿದೆ, ಆದರೆ ಅದನ್ನು ನಾನು ಬಾಟ್ಲಿಗೆ ಹಾಕಿರಲಿಲ್ಲ. ಇನ್ನೂ ಟೈಮ್ ಇತ್ತು ಆಫೀಸಿಗೆ, ಸೊ ಆ ಕಾರಣಕ್ಕೆ ಬಾಟ್ಲಿಗೆ ಹಾಕಿಟ್ಬಿಡೋಣ ಅಂತ ಹೇಳಿ ತಿಂಡಿ ಆದಮೇಲೆ ಹಾಕಿಟ್ಟಿದ್ದಾಯಿತು. ಇವಾಗ 9:30 ಆಗ್ತಾ ಬಂತು ಆ್ಯಂಡ್ ಆಫೀಸ್ಗೆ ಹೊರಡೋ ಸಮಯ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು, ಹಾಗೆ ತೋರಿಸಿದಂತಹ ರೆಸಿಪಿ ಕೂಡ ಇಷ್ಟ ಆಯಿತು ಅಂದರೆ ದಯವಿಟ್ಟು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.